ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೋಮು ಲಮಾಣಿ, ಶ್ರೀ ವಿಶ್ವಶಕ್ತಿ ನ್ಯಾಚುರಲ್ ಹೀಲಿಂಗ್ ಸೆಂಟರ್. ನಾವು ಕಳೆದ 2 ತಿಂಗಳುಗಳಿಂದ ಆನ್ಲೈನ್ ಕನ್ಸಲ್ಟೇಷನ್ ಕೊಡ್ತಾ ಇದ್ದೀವಿ. ಆ ಆನ್ಲೈನ್ ಕನ್ಸಲ್ಟೇಷನ್ ಹೆಂಗಿರುತ್ತಂದ್ರೆ, ನೀವು ಬೆಳಿಗ್ಗೆ ಹಲ್ಲು ಉಜ್ಜದೇನೆ, ಬಾಯಿ ಒಳಗಡೆ ನೀರು ಕುಡಿಯೋದೇನೆ, ನೀವು ನಿಮ್ಮ ನ್ಯಾಲಿಗೆಯ ಓಟವನ್ನ ಹೊರಗಡೆ ಚಾಚ್ಬಿಟ್ಟು ಕ್ಲೀನ್ ಆಗಿ ನಮಗೆ ಕಳಿಸ್ಬೇಕು. ಕಳಿಸೋದರ ಜೊತೆಗೆ ನೀವು ನಮ್ಮ ವಿಶ್ವಶಕ್ತಿ ನ್ಯಾಚುರಲ್ ಹೀಲಿಂಗ್ ಸೆಂಟರ್ ವತಿಯಿಂದ ಒಂದು ಫಾರ್ಮ್ ಅನ್ನ ಕೊಟ್ಟಿದ್ದೀವಿ. ಏನೇನ್ ಸಮಸ್ಯೆ ಇದೆ, ನಿಮ್ಮ ಹೆಸರು, ಯಾವ ಊರು, ಎಲ್ಲನೂ ಕೊಟ್ಟಿದ್ದೀವಿ. ಕೆಲವೊಬ್ಬರಿಗೆ ಏನ್ ಕನ್ಫ್ಯೂಷನ್ ಆಗ್ತಾ ಇದೆ ಅಂದ್ರೆ, ನಾವು ಯಾವ ತರ ಗೂಗಲ್ ಫಾರ್ಮ್ ಅನ್ನ ಫಿಲ್ ಮಾಡೋದು ಅಂತ ಕನ್ಫ್ಯೂಷನ್ ಆಗ್ತಾ ಇದೆ. ಅದಕ್ಕೋಸ್ಕರ ಇವತ್ತು ಅವರಿಗೆಲ್ಲರಿಗೂ ಒಂದು ಆನ್ಲೈನ್ ಮುಖಾಂತರ ನಿಮ್ಮ ಗೂಗಲ್ ಫಾರ್ಮ್ ಅನ್ನ ಹೇಗೆ ಫಿಲ್ಅಪ್ ಮಾಡಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ನಿಮಗೆ ನಾನು ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡುವ ಮುಖಾಂತರ ನಿಮಗೆ ನಾನು ತೋರಿಸ್ತೀನಿ. ಓಕೆ, ಎಲ್ಲರಿಗೂ ಸ್ಕ್ರೀನು ಕಾಣ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಇಲ್ಲಿ ನೋಡಿ, TM ಪೇಮೆಂಟ್ BI ಪೇಟೆಂಟ್ ಕೇಸ್ ಹಿಸ್ಟ್ರಿ ಅಂತ ಫಾರ್ಮ್ ಇದೆ. ಇಲ್ಲಿ ನಿಮ್ಮ ಏನ್ ಹೆಸರು ಕೊಡಬೇಕು. ಎಕ್ಸಾಂಪಲ್ ಸೋಮಪ್ಪ P ಲಮಾಣಿ. ಏಜ್ ಎಷ್ಟು? 36. ಲಿಂಗ ಯಾವುದು? ಮೇಲ್. ಮೊಬೈಲ್ ಸಂಖ್ಯೆ ಏನು? 9148055522. ಆಕ್ಯುಪೇಷನ್ ಏನು? ಹೀಲರ್. ಅಂದ್ರೆ ನಿಮ್ಮ ಉದ್ಯೋಗ. ಇಲ್ಲಿ ನಾನು 2 ತರ ಫಾರ್ಮ್ ಕೊಟ್ಟಿದ್ದೀನಿ. ಕೆಲವರಿಗೆ ಇಂಗ್ಲಿಷ್ ನಲ್ಲಿ ಅರ್ಥ ಆಗ್ಲಿ ಅಂತ, ಕೆಲವರಿಗೆ ಕನ್ನಡದಲ್ಲಿ ಕೊಟ್ಟಿದ್ದೀನಿ. ಹಾಗಾಗಿ ನೀವು ಎಲ್ಲರೂ ಆರಾಮಾಗಿ ಬರಿಬಹುದು. ಹೀಲರ್. ಸಿಟಿ ಯಾವುದು? ರಾಣೆಬೆನ್ನೂರು. ಓಕೆ, ಡೇಟ್, ದಿನಾಂಕ. ಇಲ್ಲಿ ದಿನಾಂಕವನ್ನ 5/7/2026. ಓಕೆ, ನಿಮಗೆ ಏನು ನೋಡಿ, ಸೆನ್ಸ್ ಹೌ ಲಾಂಗ್ ಆರ್ ಯು ಫೇಸಿಂಗ್ ದಿಸ್ ಪ್ರಾಬ್ಲಮ್. ನೀವು ಎಷ್ಟು ದಿನಗಳಿಂದ ಈ ಸಮಸ್ಯೆಯನ್ನ ಎದುರಿಸ್ತಾ ಇದ್ದೀರಿ? ನೀವು 6 ಮಂತ್ ಅಂತ ಕೊಡಬಹುದು, ನೀವು 10 ಡೇಸ್ ಅಂತ ಕೊಡಬಹುದು. ನಿಮ್ಮ ಸಮಸ್ಯೆಯ ಆಧಾರದ ಮೇಲೆ ಏನಿದೆ ಅಂತ ಅದನ್ನ ನೀವು 1 ದಿನ ಆದ್ರೆ 1 ದಿನ ಬರೀರಿ, 3 ತಿಂಗಳಾದ್ರೆ 3 ತಿಂಗಳ ಬರೀರಿ, 1 ವರ್ಷ ಆದ್ರೆ 1 ವರ್ಷ ಅಂತಾನೆ ಬರೀರಿ. ನೋ ಪ್ರಾಬ್ಲಮ್. ಓಕೆ, ಇಲ್ಲಿ ಕಂಟಿನ್ಯೂಸ್ ಬರುತ್ತಾ, ಸಮ್ ಟೈಮ್ಸ್ ಬರುತ್ತಾ, ಸೀಸನಲ್ ಆಗಿ ಬರುತ್ತಾ, ಅಥವಾ ಸಡನ್ ಆಗಿ ಬರುತ್ತಾ, ಬೇರೆ ಏನಂತ ಕೊಟ್ಟಿದ್ದೀನಿ. ಇಲ್ಲಿ ನನಗೆ ಕಂಟಿನ್ಯೂಸ್ ಸಮಸ್ಯೆ ಇದೆ ಅಂತ ಕೊಡ್ತೀನಿ. ಓಕೆ, ಅದನ್ನ ಕಂಟಿನ್ಯೂಸ್ ಸಮಸ್ಯೆ ಅಂತ ಕೊಡ್ತೀನಿ. ಕೆಲವೊಬ್ರಿಗೆ ಏನ್ ಗೊತ್ತಾ, ಸರ್ ನನಗೆ ಕಂಟಿನ್ಯೂಸ್ ಇರಲ್ಲ, ಸಮ್ ಟೈಮ್ಸ್ ಇರಲ್ಲ, ಸೀಸನಲ್ ಆಗಿರಲ್ಲ ಅಂದ್ರೆ ಅದನ್ನ ನೀವು ಕಂಪೇರ್ ಮಾಡಿ. ಯಾವ ತರ ಜಾಸ್ತಿ ಯಾವಾಗಿರುತ್ತೆ ಅಂತ. ಕಂಟಿನ್ಯೂಸ್ ಆಗಿದ್ರೆ ಓಕೆ, ಸಮ್ ಟೈಮ್ ಇಲ್ಲ. ನನಗೆ ಮಾರ್ನಿಂಗ್ 8 AM ಟು 10 AM ತನಕ ಮಾತ್ರ ಇರೋದು. ಅಥವಾ ನನಗೆ ಬೆಳಿಗ್ಗೆ ಎದ್ದಾಗ ಇರುತ್ತೆ. ಏನೋ ಒಟ್ನಲ್ಲಿ ನೀವು ಫಿಲಪ್ ಇಲ್ಲಿ ಮಾಡ್ಬೇಕು, ನಿಮಗೆ ಯಾವ ತರ ಇದೆ ಅಂತ. ಇಸ್ ದ ಪ್ರಾಬ್ಲಮ್, ನಿಮ್ಮ ಸಮಸ್ಯೆ ಯಾವ ತರ ಇದೆ ಅಂತ ನೀವು ತಿಳಿಸ್ಬೇಕು. ಓಕೆ, ನಾನು ಕಂಟಿನ್ಯೂಸ್ ಅಂತ ಕೊಡ್ತೀನಿ. ಓಕೆ, ವಿಚ್ ಟೈಮ್ ಇಸ್ ದ ಪ್ರಾಬ್ಲಮ್ ಮೋರ್. ಯಾವ ಸಮಯದಲ್ಲಿ ನಿಮಗೆ ಹೆಚ್ಚು ಆಗುತ್ತೆ? ಈ ನಿಮ್ಮ ಸಮಸ್ಯೆ ಯಾವ ಸಮಯದಲ್ಲಿ ಹೆಚ್ಚು ಕಾಣ್ತದೆ? ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್, ನೈಟ್. ಇಲ್ಲಿ ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್, ನೈಟ್. ನಿನಗೆ ಸರ್ ಮಾರ್ನಿಂಗ್ ಇಲ್ಲ, ಸರ್ ಆಫ್ಟರ್ನೂನ್ ಇಲ್ಲ, ಈವ್ನಿಂಗ್ ಇಲ್ಲ, ನೈಟ್ ಇಲ್ಲ, ಕಂಟಿನ್ಯೂ ಆಗಿರುತ್ತೆ. ಇದನ್ನ ಫಿಲ್ ಮಾಡ್ಬೇಕು. ಮಾರ್ನಿಂಗ್ ಇದ್ರೆ ಮಾರ್ನಿಂಗ್ ಫಿಲ್ ಮಾಡಿ, ಆಫ್ಟರ್ನೂನ್ ಇದ್ರೆ ಆಫ್ಟರ್ನೂನ್ ಫಿಲ್ ಮಾಡಿ, ಈವ್ನಿಂಗ್ ಇದ್ರೆ ಈವ್ನಿಂಗ್ ಫಿಲ್ ಮಾಡಿ, ನೈಟ್ ಇದ್ರೆ ನೈಟ್ ಫಿಲ್ ಮಾಡಿ. ಇಲ್ಲ ಸರ್ ನನಗೆ ಬೆಳಗ್ಗೆಯಿಂದ ನಾನು 24 ತಾಸು ಹಂಗೆ ಇರುತ್ತಂದ್ರೆ ಫಾರ್ಮ್ ಅನ್ನ ಈ ಸೆಕ್ಷನ್ ಅನ್ನ ಫಿಲ್ ಮಾಡಬೇಡಿ. ಓಕೆ, ನೆಕ್ಸ್ಟ್, ರೇಟ್ ಯುವರ್ ಪ್ರಾಬ್ಲಮ್ ಸಿವಿಯಾರಿಟಿ.
ನಿಮ್ಮ ಸಮಸ್ಯೆಯ ತೀವ್ರತೆಯ ರೇಟ್ ಮಾಡಿ. ಯಾವ ತರ ಇದೆ ರೇಟ್? ನಿಮ್ಮ ಸಮಸ್ಯೆ ಇದು ಕಡಿಮೆ, ಇದು ಜಾಸ್ತಿ, ಅದಕ್ಕಿಂತ ಜಾಸ್ತಿ, ಇನ್ನೂ ಜಾಸ್ತಿ, ಇನ್ನೂ ಜಾಸ್ತಿ, ಇನ್ನೂ ಜಾಸ್ತಿ, ಇನ್ನೂ ಜಾಸ್ತಿ, ಇನ್ನೂ ಜಾಸ್ತಿ, ಇನ್ನೂ ಜಾಸ್ತಿ. 10 ಅಂದ್ರೆ 100% ಇದೆ ಅಂತ. 1ರಿಂದ 10 ಕೊಟ್ಟಿದ್ವಿ. ನನಗೆ ಬಹಳ ಸಿಕ್ಕಾಪಟ್ಟೆ ಕ್ರಾನಿಕ್ ಇದೆ ಸರ್ ಅಂದ್ರೆ ಇದನ್ ಮಾಡಿ. ಸರ್ ಪರವಾಗಿಲ್ಲ, ಕ್ರಾನಿಕ್ಗಿಂತ ಸ್ವಲ್ಪ ಮಿಡ್ಲ್ ಅಲ್ಲೇ ಇದೆ, ಓಕೆ ಇದನ್ ಮಾಡಿ. ಇಲ್ಲ ಸರ್ ಇದು ಮಾಡಿ. ಇಲ್ಲ ಸರ್ ನನಗೆ ಒಂಥರ 50-50, ಇದನ್ನ ಕ್ಲಿಕ್ ಮಾಡಿ. ಇಲ್ಲ ಸರ್ ನನಗೆ ಸಮಸ್ಯೆ ಬಹಳ ಕಡಿಮೆ ಇದೆ, ಒಂದನ್ನು ಕ್ಲಿಕ್. ನಿಮ್ಮ ಸಮಸ್ಯೆಯ ತೀವ್ರತೆಯನ್ನ ರೇಟ್ ಮಾಡಿ. ಯಾವ ತರ ರೇಟ್ ಮಾಡ್ಬೇಕನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ನೆಕ್ಸ್ಟ್, ಸಿಂಪ್ಟಮ್ಸ್ ಡೀಟೇಲ್, ಲಕ್ಷಣಗಳ ವಿವರ. ಬರ್ನಿಂಗ್ ಸೆನ್ಸೇಷನ್, ಕೋಲ್ಡ್ ಸೆನ್ಸೇಷನ್, ಹ್ಯಾವಿನೆಸ್, ಶಾರ್ಪ್ ಪೇನ್, ಮೂವಿಂಗ್ ಪೇನ್, ಫಿಕ್ಸ್ಡ್ ಪೇನ್, ನಮ್ನೆಸ್, ಸ್ವೆಲ್ಲಿಂಗ್. ಇದರಲ್ಲಿ ಯಾವುದಾದ್ರೂ ಇದ್ರೆ ಕ್ಲಿಕ್ ಮಾಡಿ. ನನಗೆ ಎಕ್ಸಾಂಪಲ್ ನಿಮಗೆ ಶಾರ್ಪ್ ಪೇನ್, ಬಹಳ ಶಾರ್ಪ್ ಪೇನ್ ಅಂತ ಅಂತಂದ್ರೆ ನೋವಿನ ಲಕ್ಷಣಗಳು. ಓಕೆ, ಫಿಕ್ಸ್ಡ್ ಪೇನ್ ಒಂದೇ ತರ ಇರುತ್ತೆ ಸರ್ ಯಾವಾಗ್ಲೂ. ಬರ್ನಿಂಗ್ ಉರಿ ಸರ್, ನಾಲ್ಗೆ ಉರಿ, ಬಾಡಿ ಉರಿ, ಕೈಕಾಲು ಉರಿ, ಈ ತರ ಉರಿ ಇದ್ರೆ. ಕೋಲ್ಡ್ ಸೆನ್ಸೇಷನ್ ಅಂದ್ರೆ ನಿಮಗೆ ಬಾಡಿ ಶೀತ ಲಕ್ಷಣ ಇದ್ರೆ ಇದನ್ನ ಮಾಡಿ. ಹ್ಯಾವಿನೆಸ್ ಅಂದ್ರೆ ನಿಮಗೆ ಊಟ ಮಾಡಿದ ತಕ್ಷಣ ಹೊಟ್ಟೆ ಭಾರ, ದೇಹ ಭಾರ, ಈ ತರ ಇದೆ. ಶಾರ್ಪ್ ಪೇನ್ ಅಂದ್ರೆ ತೀವ್ರ ನೋವತ್ತೆ ಅಂತ. ಮೂವಿಂಗ್ ಪೇನ್, ಸರ್ ಇವತ್ತು ಇಲ್ಲಿತ್ತು, ಇವತ್ತು ಕೈಗೆ ಬಂದಿದೆ, ನಾಳೆ ಕಾಲಿಗೆ ಹೋಗುತ್ತೆ, ಎಲ್ಲಾ ಕಡೆ ಓಡಾಡುತ್ತೆ ಸರ್, ಒಂದೇ ತರ ಇಲ್ಲ, ಇದನ್ನ ಕ್ಲಿಕ್ ಮಾಡಿ. ಫಿಕ್ಸ್ಡ್ ಪೆನ್, ಇಲ್ಲ ಸರ್ ಒಂದೇ ಸಮನೆ ಇರುತ್ತೆ ಸರ್, 24 ಗಂಟೆನೂ ಒಂದೇ ಸಮಸ್ಯೆ ಇರುತ್ತೆ ಸರ್ ನಂದು, ಅದು ಜಾಸ್ತಿ ಆಗೋದಿಲ್ಲ, ಕಡಿಮೆ ಆಗೋದಿಲ್ಲ ಸರ್, ಒಂದೇ ತರ ಇರುತ್ತೆ ಅಂದ್ರೆ ಇದನ್ನ ಕ್ಲಿಕ್ ಮಾಡಿ. ನಮ್ನೆಸ್, ನಿಮ್ಮ ಕಾಲು, ಕೈ, ನಿಮ್ಮ ಏನೇ ದೇಹದಲ್ಲಿ ನಮ್ನೆಸ್ ಅಂದ್ರೆ ಜೋಮ್ ಹಿಡಿದರ್ಗತ್ತೆ ಆಗುತ್ತಂದ್ರೆ ಇದನ್ನ ಕ್ಲಿಕ್ ಮಾಡಿ. ಸ್ವೆಲ್ಲಿಂಗ್, ನಿಮ್ಮ ಕೈಕಾಲು ಬಾವು ಇದೆನಾ, ನಿಮ್ಮ ದೇಹ ಬಾವು ಇದೆನಾ, ಮೊಣಕಾಲು ಬಾವು ಇದೆನಾ, ಬಾವಿದ್ರೆ ಇದನ್ನ ಕ್ಲಿಕ್ ಮಾಡಿ. ನಾನು ಕೋಲ್ಡ್ ಸೆನ್ಸೇಷನ್ ಅಂತ ಕೊಡ್ತೀನಿ ಎಕ್ಸಾಂಪಲ್. ವಿಚ್ ಬಾಡಿ ಪಾರ್ಟ್ ಈಸ್ ಅಫೆಕ್ಟೆಡ್, ದೇಹದ ಯಾವ ಭಾಗವು ಪರಿಣಾಮ ಬೀರುತ್ತದೆ. ನೀವು ಇಲ್ಲಿ ಹಾಕ್ಬೋದು. ಸರ್ ತಲೆ ನೋವು ಸರ್, ಸರ್ legs are numbness, legs are numbness. ನಿಮಗೆ ಏನ ಲೆಫ್ಟ್ ಸೈಡ್ ಶೋಲ್ಡರ್ ಪೇನ್, ಬಿಲೋ ಐಬ್ರೋ ಪೇನ್, ಇಯರ್ ಟಿನಿಟಸ್, ನೀ ಪೇನ್. ನಿಮಗೆ ಏನೆಲ್ಲ ಸಮಸ್ಯೆ ಇದೆ ಇದರಲ್ಲಿ ಬರೀ. ಓಕೆ, ವಾಟ್ ಟೈಮ್ ಡೂ ಯು ಸ್ಲೀಪ್, ನೀವು ಎಷ್ಟು ಸಮಯಕ್ಕೆ ಮಲಗುತ್ತೀರಿ. 10 ಗಂಟೆ ಇಲ್ಲಿ ಇನ್ವ್ಯಾಲಿಡ್ ಟೈಮ್ ಅಂತ ಬರುತ್ತೆ, ಅವಾಗ 30 ಇಲ್ಲಿ PM, 10 ಗಂಟೆ 30 ನಿಮಿಷ PM, ಇಲ್ಲಿ AM PM ಅಂತ ಬರುತ್ತೆ, ನೀವು ಸೆಲೆಕ್ಟ್. ವಾಟ್ ಟೈಮ್ ಡೂ ಯು ವೇಕ್ ಅಪ್, ನೀವು ಎಷ್ಟು ಗಂಟೆಗೆ ಎಚ್ಚರಗೊಳ್ಳುತ್ತೀರಿ. ಕೆಲವೊಬ್ಬರಿಗೆ 3 ಗಂಟೆಗೆ ಎಚ್ಚರ ಆದ್ರೆ ನನಗೆ ನಿದ್ದೆನೆ ಬರಲ್ಲ ಸರ್ ಅಂದ್ರೆ 3 ಗಂಟೆ ಆಗಿ. ಇಲ್ಲ ಸರ್ ನನಗೆ 5 ಗಂಟೆಗೆ ಎಚ್ಚರ ಆಗುತ್ತೆ ಅಂದ್ರೆ 5 ಗಂಟೆ ಆಗಿ. ಇಲ್ಲ ಸರ್ ನಾನು ಬೆಳಗ್ಗೆ ಏಳೋದೇ 8 ಗಂಟೆ ಅಂದ್ರೆ 8 ಗಂಟೆ ಆಗಿ. ಓಕೆ, ಈ ಟೈಮ್ ಅನ್ನ ಮೆನ್ಷನ್ ಮಾಡಿ. ಡೂ ಯು ವೇಕ್ ಅಪ್ ಡ್ಯೂರಿಂಗ್ ನೈಟ್, ಎಸ್ ಆರ್ ನೋ, ನೀವು ರಾತ್ರಿಯಲ್ಲಿ ಎಚ್ಚರಗೊಳ್ಳುತ್ತೀರಾ, ಹೌದಾ ಇಲ್ವಾ. ನೀವು ರಾತ್ರಿ 10 ಗಂಟೆಗೆ ಮಲ್ಕೊಂಡ್ರೆ, 10:30ಗೆ ಮಲ್ಕೊಂಡ್ರೆ ಮಧ್ಯದಲ್ಲಿ ಏನಾದ್ರೂ ಎಚ್ಚರ ಆಗುತ್ತಾ, ಎಸ್ ಇದ್ರೆ ಹೌದು, ಎಸ್. ಇಫ್ ಯು ಎಸ್ ವಾಟ್ ಟೈಮ್ ಅಂತ ಅಂದ್ರೆ ಹೌದು ಎಂದಾದ್ರೆ ಎಷ್ಟು ಗಂಟೆಗೆ ಎಚ್ಚರಗೊಳ್ಳುತ್ತೀರಿ. ಸರ್ ನನಗೆ 1 ಗಂಟೆ 30 ನಿಮಿಷಕ್ಕೆ ಎಚ್ಚರವಾಗುತ್ತೆ ಸರ್. ಓಕೆ, ಅಲ್ಲಿ AM ಇರುತ್ತೆ, 12 ಗಂಟೆ ನಂತರ ಅದನ್ನ ನೋಡ್ಕೊಂಡ್ಬಿಟ್ಟು ಹಾಕಿ. ಓಕೆ,
ನೆಕ್ಸ್ಟ್, ಡೂ ಯು ಫೀಲ್ ಫ್ರೆಶ್ ಆಫ್ಟರ್ ವೇಕಿಂಗ್? ಎಸ್ ಆರ್ ನೋ. ಎಚ್ಚರವಾದ ನಂತರ ನಿಮಗೆ ತಾಜಾತನ ಅನಿಸ್ತದ? ಇದು ರಾತ್ರಿ ಟೈಮ್ದಲ್ಲ, ಬೆಳಗ್ಗೆ ಸಮಯದಲ್ಲಿ. ನೀವು ಬೆಳಿಗ್ಗೆ 5 ಗಂಟೆಗೆ ಕೇಳ್ತಿರೋ, 8 ಗಂಟೆಗೆ ಕೇಳ್ತಿರೋ, 7 ಗಂಟೆಗೆ ಕೇಳ್ತಿರೋ, 3 ಗಂಟೆಗೆ ಕೇಳ್ತಿರೋ, ಎದ್ದಾಗ ಮನಸ್ಸು ಹಗುರವಾಗಿರ್ತದ ಅಥವಾ ದೇಹ ಹಗುರವಾಗಿರ್ತದ? ನಿಮ್ಮ ಭಾವನೆಗಳು ಹೇಗಿರ್ತವೆ? ನೀವು ಫ್ರೆಶ್ ಎದ್ದು ಕೂಡಲೇ ಜೋಶಲ್ಲಿ ಇರ್ತೀರಾ ಅಂತ ಕೇಳ್ತಾ ಇದ್ದೆ. ಎಸ್ ಇದ್ರೆ ಎಸ್ ಕೊಡಿ, ಇಲ್ಲಾಂದ್ರೆ ನೋ ಕೊಡ್ಬೋದು. ಓಕೆ, ನೆಕ್ಸ್ಟ್, ಮೋಷನ್, ಮಲ ವಿಸರ್ಜನೆ ಯಾವ ತರ ಇದೆ? ನಾರ್ಮಲ್ ಆಗಿದೆನೋ, ಇಲ್ಲ ಸರ್ ತಿನ್ನಗ್ಬೇಕಾ, ಕಾನ್ಸ್ಟಿಪೇಷನ್ ಇದೆನಾ, ಲೂಸ್ ಟೂಲ್ ಹೋಗ್ತಾ ಇದೆ, ನೀರ್ ತರ ಹೋಗ್ತಾ ಇದೆನಾ, ಅಥವಾ ಸ್ಟಿಕ್ಕಿ ಹೋಗ್ತಾ ಇದೆನಾ? ಅಂದ್ರೆ ನಿಮ್ಮ ಟಾಯ್ಲೆಟ್ಗೆ ಅಂಟಿಕೊಳ್ಳುತ್ತಾ ಸ್ಟಿಕ್ಕಿ, ಲೂಸ್ ಟೋಲ್, ನೀರ್ ತರ, ಕಾನ್ಸ್ಟಿಪೇಷನ್, ಬಹಳ ಕಷ್ಟ ಪಡ್ಬೇಕಾಗುತ್ತೆ. ನಾರ್ಮಲ್ ಏನಿಲ್ಲ ಸರ್, ಆ ತರ ಸಮಸ್ಯೆ ಇಲ್ಲ, ನಾರ್ಮಲ್ ಇದೆ. ಓಕೆ, ಹೌ ಮೆನಿ ಟೈಮ್ಸ್ ಪರ್ ಡೇ ನೀವು ಮೋಷನ್ನಿಗೆ ಎಷ್ಟು ದಿನಕ್ಕೆ ಹೋಗ್ತೀರಿ? ಎಷ್ಟು ಬಾರಿ ಹೋಗ್ತೀರಿ? ದಿನಕ್ಕೆ ಎಷ್ಟು ಬಾರಿ ನೀವು ಮೋಷನ್ಗೆ ಹೋಗ್ತೀರಿ? ಒಂದಿದ್ರೆ ಒಂದು, ಎರಡಿದ್ರೆ ಎರಡು, ಮೂರಿದ್ರೆ ಮೂರು, ನಾಲ್ಕಿದ್ರೆ ನಾಲ್ಕು. ಅಂದ್ರೆ ನೀವು ಹೋಗುವ ಸಮಯವನ್ನ ಇಲ್ಲಿ ಹಾಕ್ಬೇಕು. ಓಕೆ, ನೆಕ್ಸ್ಟ್, ಎನಿ ಗ್ಯಾಸ್ ಅಥವಾ ಬ್ಲೋಟಿಂಗ್, ಯಾವುದೇ ಅನಿಲ ಅಥವಾ ಉಬ್ಬುವಿಕೆ ಇದೆನಾ? ನಿಮಗೆ ಗ್ಯಾಸ್ ಅಥವಾ ಹೊಟ್ಟೆ ಉಬ್ಬರ ಆ ತರ ಇದೆನಾ? ಎಸ್ ಇದ್ರೆ ಎಸ್ ಹಾಕಿ, ಇಲ್ಲಾಂದ್ರೆ ನೋ ಹಾಕಿ. ಓಕೆ, ನೆಕ್ಸ್ಟ್, ಇಲ್ಲಿ ನೋ ಅಂತ ಕೊಟ್ಟು ಅಂತ ತಿಳ್ಕೊಳ್ಳಿ. ಬಟ್ ಇನ್ನೊಂದು ವಿಚಾರ, ನಿಮಗೆ ಇಲ್ಲಿ ರಿಲೇಟೆಡ್ ಅಲ್ಲ ಅಂದ್ರೆ ಬಿಟ್ಬಿಡ್ಬೋದು, ಹಾಗೆ ಹೋಗ್ಬೋದು, ನೋ ತೊಂದರೆ ಇಲ್ಲ. ಅನ್ಡೈಜೆಸ್ಡ್ ಫುಡ್ ಇನ್ ಸ್ಟೋರ್, ಎಸ್ ಆರ್ ನೋ? ಮಲದಲ್ಲಿ ಜೀರ್ಣವಾಗದ ಆಹಾರ ಏನಾದ್ರೂ ಇದೆನಾ? ಹೌದಾದ್ರೆ ಎಸ್ ಅಂತ ಹಾಕ್ಬೇಕು, ಇಲ್ಲಾಂದ್ರೆ ನೋ ಅಂತ ಹಾಕ್ಬೇಕು. ಓಕೆ, ಇಲ್ಲಿ ಎರಡರಲ್ಲಿ ಒಂದು ಚಾಯ್ಸ್ ಮಾಡಬೇಕು. ಸ್ಟ್ರಾಂಗ್ ಸ್ಮೆಲ್, ಎಸ್ ಆರ್ ನೋ? ಅಂದ್ರೆ ನಿಮಗೆ ಬಲವಾದ ವಾಸನೆ ಬರುತ್ತಾ ಮೋಷನಿಗೆ ಹೋದಾಗ? ಎಸ್ ಇದ್ರೆ ಎಸ್ ಹಾಕಿ, ನೋ ಇದ್ರೆ ನೋ ಹಾಕಿ. ಮತ್ತೆ ಏನಂತ ಅಂದ್ರೆ, ನೀವು ಇಲ್ಲಿ ಯೂರಿನ್ ಕಲರ್ನ ಹಾಕ್ಬೇಕಾಗುತ್ತೆ. ನಿಮ್ದು ಕ್ಲಿಯರ್ ಇದ್ರೆ ಕ್ಲಿಯರ್ ಹಾಕ್ರಿ, ಎಲ್ಲೋ ಇತ್ತಂದ್ರೆ ಎಲ್ಲೋ ಹಾಕ್ರಿ, ಡಾರ್ಕ್ ಬ್ಲೂ ಎಲ್ಲೋ ಅಂದ್ರೆ ಡಾರ್ಕ್ ಬ್ಲೂ. ನಮ್ದು ಕ್ಲಿಯರ್ ಇದೆ ಅಂತ ಹಾಕ್ತೀನಿ. ಓಕೆ, ಫ್ರೀಕ್ವೆಂಟ್ ಯೂರಿನೇಷನ್, ಎಸ್ ಆರ್ ನೋ? ಅಂದ್ರೆ ಪದೇ ಪದೇ ಮೂತ್ರ ವಿಸರ್ಜನೆ ಆಗ್ತಾ ಇದೆ ಅಂತ. ಕೆಲವೊಬ್ರು ಅರ್ಧ ಗಂಟೆಗೆ ಒಂದ್ಸಲ ಹೋಗ್ತಾರೆ, ಕೆಲವೊಬ್ರು ಗಂಟೆಗೆ ಒಂದ್ಸಲ ಹೋಗ್ತಾರೆ, ಕೆಲವೊಬ್ರು ದಿನಕ್ಕೆ 3 ರಿಂದ 4 ಸಲ ಹೋಗ್ತಾರೆ. ಹೌದು ಅಂದ್ರೆ ಎಸ್ ಹಾಕಿ, ಇಲ್ಲ ಅಂದ್ರೆ ನೋ ಹಾಕಿ. ಓಕೆ, ಬರ್ನಿಂಗ್ ಯೂರಿನೇಷನ್ ಇದೆಯಾ? ಮೂತ್ರ ಏನಾದ್ರೂ ಉರಿ ಬರ್ತತ್ತ? ಎಸ್ ಇದ್ರೆ ಎಸ್ ಹಾಕಿ, ಇಲ್ಲಾಂದ್ರೆ ನೋ ಹಾಕಿ. ನೈಟ್ ಯೂರಿನೇಷನ್, ಎಸ್ ಆರ್ ನೋ? ಅಂದ್ರೆ ರಾತ್ರಿ ಮಲಗಿದ ಸಮಯದಲ್ಲಿ ನಿಮಗೆ ಯೂರಿನೇಷನ್ಗೆ ಹೇಳ್ತೀರಾ? ಓಕೆ, ಎಸ್ ಇದ್ರೆ ಎಸ್ ಹಾಕಿ, ನೋ ಅಂದ್ರೆ ನೋ ಹಾಕಿ. ಯೂರಿನ್ ಕ್ವಾಂಟಿಟಿ ಯಾವ ತರದಲ್ಲಿದೆ? ಅಂದ್ರೆ ಲೆಸ್ ಇದೆನೋ, ನಾರ್ಮಲ್ ಇದೆನೋ, ಎಕ್ಸಸ್ ಇದೆನೋ? ಕೆಲವೊಬ್ಬರಿಗೆ ಲೆಸ್ ಅಂದ್ರೆ ಗೊತ್ತಾಗ್ಬಿಡುತ್ತೆ, ಅಂದ್ರೆ ಹನಿ ಹನಿ ತರ ಹೋಗುತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ಹೋಗುತ್ತೆ. ನಾರ್ಮಲ್ ಅಂದ್ರೆ ಪರವಾಗಿಲ್ಲ ಸರ್, ಎಲ್ಲರೂ ಯಾವ ತರ ಹೋಗ್ತಾರ, ನಾನು ಅದೇ ತರ. ಕೆಲವೊಬ್ರು ಎಕ್ಸಸ್ ಕೂತ್ಕೊಂಡ್ರೆ ಬೇಗ ಎದ್ದಳದೇ ಇಲ್ಲ, ಒಂದು ಅರ್ಧ ಚಂಬರ್ ಆಗಿರ್ತದೆ. ಓಕೆ, ಆ ಟೈಪ್ ನಲ್ಲಿ ನೀವು ಕೊಡ್ಬೋದು. ಅಪಿಟೇಟ್ ಅಂದ್ರೆ ಹಸಿವು ಯಾವ ತರ ಇದೆ? ಗುಡ್ ಸರ್, ಚೆನ್ನಾಗಿದೆ, ನಾನು ಟೈಮ್ ಟು ಟೈಮ್ ಊಟ ಮಾಡ್ತೀನಿ, ನನಗೆ ಹಸಿವು ಚೆನ್ನಾಗಿದೆ ಸರ್. ಕೆಲವೊಬ್ರು ಇಲ್ಲ ಸರ್, ಬೆಳಿಗ್ಗೆ 8 ಗಂಟೆಗೆ ತಿಂಡಿ ಮಾಡಿರ್ತೀನಿ, ಆದ್ರೂ ನನಗೆ ಹೊಟ್ಟೆನೆ ಹಸಿದಿರಲ್ಲ, 2 ಗಂಟೆ 3 ಗಂಟೆ ಆದ್ರೂ ಹಸಿವೇ ಇಲ್ಲ. ಎಕ್ಸಸ್. ಕೆಲವೊಬ್ಬರಿಗೆ ಸರ್ ಈಗ 2 ಗಂಟೆ ಹಿಂದ್ಗಡೆ ಮಾಡಿದೀನಿ ಸರ್, ಮತ್ತೆ ಹೊಟ್ಟೆ ಹಸಿತದ ಸರ್, ಇನ್ನೂ ಏನಾರ ತಿನ್ಬೇಕಂತ ನನಗೆ ಬಾಯಿ ಅನಿಸ್ತಾ ಇರ್ತದೆ, ಇದನ್ ಮಾಡಿ. ಓಕೆ, ಯಾವ ತರ ಇದೆ ಅಂತ ನಿಮ್ಮ ವಿಮೋಚನೆಗೆ, ನಿಮ್ಮ ಸಮಸ್ಯೆಗೆ ಬಿಟ್ಟಿದ್ದು. ಓಕೆ, ಡೂ ಯು ಹ್ಯಾವ್, ನೀವು ಹೊಂದಿದ್ದೀರಾ ಯಾವುದು? ಅಸಿಡಿಟಿ, ಗ್ಯಾಸ್ಟ್ರಿಕ್, ಬ್ಲೋಟಿಂಗ್, ನಾಸಿಯಾ, ಹಂಗರ್ ಇಂಬ್ಯಾಲೆನ್ಸ್, ಯಾವ್ದಾದ್ರೂ ಹೊಂದಿದ್ಯಾ? ಯಾವ್ದಿಲ್ಲ ಸರ್ ಎಲ್ಲ ಕರೆಕ್ಟ್ ಇದೆ ಅಂದ್ರೆ ಈ ಪೋರ್ಷನ್ ಅನ್ನ ಬಿಟ್ಬಿಡಿ, ಹಾಗೆ ಕಳಿಸ್ಬಿಡಿ. ವಿಚ್ ಫುಡ್ ಡು ಹ್ಯಾವ್ ಕ್ರೇವ್ ಮೋರ್, ನೀವು ಯಾವ ಆಹಾರವನ್ನ ಹೆಚ್ಚು ಬಯಸುತ್ತೀರಿ? ಸ್ವೀಟ್, ಸ್ಪೈಸಿ, ಸಾಲ್ಟ್, ಸೋರ್, ಕೋಲ್ಡ್ ಫುಡ್ಸ್. ಸಿಹಿ ಪದಾರ್ಥನ, ಖಾರ ಪದಾರ್ಥನ, ಉಪ್ಪು ಪದಾರ್ಥನ, ಹುಳಿ ಪದಾರ್ಥನ, ಅಥವಾ ತಂಪು ಪದಾರ್ಥನ? ನಾವು ಈಗ ಒಂದು ಎಕ್ಸಾಂಪಲ್ ಆಗಿ ಸೋರ್ ಅಂತ ಕೊಡೋಣ. ನೆಕ್ಸ್ಟ್, ಕೆಲವೊಬ್ಬರಿಗೆ ಸ್ವೀಟ್ ಇರ್ಬೋದು, ಬಟ್ ನನ್ನ
ಕೆಲವೊಂದು ಹಂಗೆ ತೋರಿಸ್ತಾ ಇದೆ ನಿಮಗೆ. ವಾಟರ್ ಇನ್ಟೇಕ್ ಪರ್ ಡೇ, ದಿನಕ್ಕೆ ನೀರಿನ ಸೇವನೆ ಎಷ್ಟಿದೆ? ಲೆಸ್, ನಾರ್ಮಲ್, ಎಕ್ಸಸ್. ನಾರ್ಮಲ್ ಇದ್ರೆ ನಾರ್ಮಲ್ ಮಾಡಿ. ಬಾಡಿ ಟೆಂಪರೇಚರ್ ಯುವರ್ ಬಾಡಿ ಫೀಲ್ಸ್, ದೇಹದ ಉಷ್ಣತೆ ನಿಮ್ಮ ದೇಹ ಅನುಭವಿಸುತ್ತದೆ. ಬಹಳ ಸರ್ ಮುಟ್ಟಿದ್ರೆ ಬಿಸಿ ಇರುತ್ತೆ ಸರ್, ಕೈ ಕಾಲೆಲ್ಲ ಬಿಸಿ ಇರುತ್ತೆ ಸರ್. ಇಲ್ಲ ಸರ್, ಬಹಳ ಕೋಲ್ಡ್ ಇರುತ್ತೆ ಸರ್. ಕೆಲವರಿಗೆ ಇಲ್ಲ ಸರ್, ನನಗೆ ಹೀಟು ಆಗಲ್ಲ, ಕೋಲ್ಡ್ ಆಗಲ್ಲ, ಒಂಥರ ಮೀಡಿಯಂ ಮಿಕ್ಸ್ ಆ ಟೈಪ್. ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೀನಿ, ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೀನಿ. ನನಗೆ ನೀವು 99 ರುಪೀಸ್ ಕೊಟ್ಟು ಟಂಗ್ ಕಳಿಸಿದ್ರೆ ಈ ಡೀಟೇಲ್ಸ್ ನನಗೆ ಫಿಲ್ ಆಗಿ ಬರ್ಬೇಕು, ಅವಾಗ ನನಗೆ ಅರ್ಥ ಆಗುತ್ತೆ. ಓಕೆ, ಇಲ್ಲ ಅಂದ್ರೆ ನಾನು ಸುಮ್ಮನೆ ನಿಮ್ ನೆಲಗೆ ನೋಡ್ಬಿಟ್ಟು ಕೊಡ್ಬೇಕಾಗುತ್ತೆ. ನೆಕ್ಸ್ಟ್, ಕೋಲ್ಡ್ ಹ್ಯಾಂಡ್ ಆರ್ ಲೆಗ್ಸ್, ಎಸ್ ಆರ್ ನೋ. ತಣ್ಣನೆ ಕೈಗಳು ಅಥವಾ ಕಾಲುಗಳು, ಹೌದಾ ಇಲ್ವಾ? ಎಸ್ ಆದ್ರೆ ಎಸ್ ಕೊಡಿ, ನೋ ಅಂದ್ರೆ ನೋ ಕೊಡಿ. ಹೆಡ್ ಹೀಟ್, ಎಸ್ ಆರ್ ನೋ. ತಲೆ ಬಿಸಿ ಆಗುತ್ತಿದೆಯೇ, ಹೌದಾ ಇಲ್ವಾ? ಎಸ್ ಆದ್ರೆ ಎಸ್ ಕೊಡಿ, ಇಲ್ಲಾಂದ್ರೆ ನೋ ಕೊಡಿ. ಸ್ವೆಟ್ಟಿಂಗ್, ಬೆವರೋದು, ಎಕ್ಸಸ್ ಇದೆ, ಲೆಸ್ ಇದೆ, ನಾರ್ಮಲ್ ಇದೆ. ನಾರ್ಮಲ್ ಅಂದ್ರೆ ನಾರ್ಮಲ್ ಕೊಡಿ, ಎಕ್ಸಸ್ ಇದ್ರೆ ಎಕ್ಸಸ್, ಲೆಸ್. ನನಗೆ ಎಷ್ಟೋ ಬಿಸಿಲಲ್ಲಿ ಕೆಲಸ ಮಾಡಿದ್ರೆ ಬೆವರೇ ಬರಲ್ಲ ಸರ್ ಬಹಳ ಅಂದ್ರೆ ಲೆಸ್ ಕೊಡಬೇಕು. ನೈಟ್ ಸ್ವೆಟ್ಟಿಂಗ್, ಎಸ್ ಆರ್ ನೋ. ನೈಟ್ ಸ್ವೆಟ್ಟಿಂಗ್, ಕೆಲವರು ನೋಡಿ ಬೇಸಿಗೆ ಕಾಲದಲ್ಲಿ ಫ್ಯಾನ್ ಹಾಕಿರ್ತೀವಿ, ಅವಾಗ ಬೆವರು ಬರಲ್ಲ ಸರ್. ಫ್ಯಾನ್ ಇಲ್ಲ ಅಂದ್ರೆ ಬೆವರು ಬರುತ್ತೆ, ಅದು ಕಾಮನ್, ಎಲ್ಲರಿಗೂ ಆಗ್ತಕ್ಕಂಥ ಸಮಸ್ಯೆ ನಿಮ್ಗೂ ಆಗ್ತಾ ಇದೆ, ಅವಾಗ ನೋ ಅಂತ ಕೊಡ್ಬೇಡಿ. ಚಳಿಗಾಲದಲ್ಲಿ ಕೋಲ್ಡ್ ಇರುತ್ತೆ, ಆದ್ರೂ ನೀವು ಬಹಳ ಬೆವರ್ತಾ ಇದ್ದೀರ ಅಂದಾಗ ನೀವು ಎಸ್ ಕೊಡ್ಬೋದು. ಓಕೆ, ನಿಮ್ಮ ಸಮಸ್ಯೆ ನೋಡಿ. ನೋಡಿ, ಫೀಟ್ ಸ್ವೆಟ್ಟಿಂಗ್, ಎಸ್ ಆರ್ ನೋ. ಪಾಮ್ ಫೀಟ್ ಸ್ವೆಟ್ಟಿಂಗ್, ಎಸ್ ಆರ್ ನೋ. ಅಂಗೈ ಪಾದಗಳು ಬೆವರುತ್ತಿದೆಯಾ, ಹೌದಾದ್ರೆ ಹೌದು ಕೊಡು, ಇಲ್ಲಾಂದ್ರೆ ಇಲ್ಲ ಕೊಡಿ. ಓಕೆ, ಡೂ ಹ್ಯಾವ್ ಎಕ್ಸ್ಪೀರಿಯನ್ಸ್, ನಿಮಗೆ ಅನುಭವವಾಗಿದೆಯೇ? ಸ್ಟ್ರೆಸ್, ಆಂಗರ್, ಫಿಯರ್, ಆಂಗ್ಸೈಟಿ, ಸ್ಯಾಡ್ನೆಸ್, ಓವರ್ ಥಿಂಕಿಂಗ್, ಏನಾದ್ರೂ ಅನುಭವ ಆಗಿದೆನಾ? ಇದು ಯಾವುದು ಇಲ್ಲ ಅಂದ್ರೆ ಬಿಡ್ಬೋದು, ಬಟ್ ಎಲ್ಲರಿಗೂ ಯಾಳ್ರಾಗ ಒಂದ್ ಇದ್ದೇ ಇರುತ್ತೆ, ಇಲ್ಲಿ ಏನಾದ್ರೂ ಇದ್ದೇ ಇರುತ್ತೆ, ಅದನ್ನ ನೋಡಿ. ಓಕೆ, ಎಮೋಷನಲ್ ಸ್ಟ್ರೆಸ್ ಲೆವೆಲ್, ಭಾವನಾತ್ಮಕ ಒತ್ತಡದ ಮಟ್ಟ 1ರಿಂದ 10 ಕೊಟ್ಟಿದ್ದೀವಿ. ಇಲ್ಲ ಸರ್, ಭಾವನಾತ್ಮಕ ಒತ್ತಡ ಮಟ್ಟ ಇಲ್ಲ ಅಂದ್ರೆ 1 ಕೊಡಿ. ಇದೆ ಸರ್ ಅಂದ್ರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ ಸರ್ ಅಂದ್ರೆ 2 ಕೊಡಿ. ಅದಕ್ಕಿಂತ ಚೂರು ಜಾಸ್ತಿ ಇದೆ ಅಂದ್ರೆ 3 ಕೊಡಿ. ಅದಕ್ಕಿಂತ ಚೂರು ಜಾಸ್ತಿ ಇದೆ 4 ಕೊಡಿ. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ ಅಂದ್ರೆ ಅದು ಕೊಡಿ. ಇಲ್ಲ ಸರ್, ನಾನು ಸಿಕ್ಕಾಪಟ್ಟೆ ಅಂದ್ರೆ ಇಲ್ಲಿ ಬಂದು ಕೊಟ್ಬಿಡಿ. ಓಕೆ, ನೆಕ್ಸ್ಟ್, ಇದು ಏನಿಲ್ಲ ಸರ್ ನನಗೆ ಹತ್ರ ಭಾವನಾತ್ಮಕ ಅಂದ್ರೆ ಗೊತ್ತಿಲ್ಲ ಅಂದ್ರೆ ಇದನ್ನ ಫಿಲ್ ಮಾಡ್ಬಿಡಿ, ಬಿಟ್ಬಿಡಿ. ಓಕೆ, ಎನರ್ಜಿ ಲೆವೆಲ್ ಹೆಂಗಿದೆ? ಏನಾದ್ರೂ ಒಂದ್ ಕೆಲಸ ಹೇಳಿದ್ರೆ ಏಯ್ ನಡ್ರಿ ಹೋಗೋಣ ಬಾರ್ರಿ, ಗುಡ್ ಎನರ್ಜಿ ಅಂದ್ರೆ ಕೊಡಿ. ಎವರೇಜ್ ಅಂದ್ರೆ ಇತ್ಲಾಗ ಜೋಸ್, ಇತ್ಲಾಗ ಡಲ್ಲು ಇಲ್ಲ ಸರ್, ಇತ್ಲಾಗೂ ಜಾಸ್ತಿನೂ ಇಲ್ಲ ಸರ್. ಲೋ, ಎಲ್ಲಾರು ಹೋಗೋಣ ಅಂದ್ರೆ ಏನ್ ಮಾಡ್ತೀವಿ ಬಿಡೋದ್ರ, ನಾಳೆ ಹೋಗ್ಬಿಡ್ತದೆ. ನಾಳೆ ಎಲ್ಲಾದ್ರೂ ಒಂದ್ ಮಾರ್ಕೆಟಿಗೆ ಹೋಗೋಣ, ಫಿಲ್ಮಿಗೆ ಹೋಗೋಣ, ಕೆಲಸ ಮಾಡೋಣ, ಹೊಲಕ್ಕೆ ಹೋಗೋಣ, ಏನಾರ ಅಂದ್ರೆ ನಿಮ್ಮ ಯಾವ ತರ ಅಟಿಟ್ಯೂಡ್ ಇದೆ ಅಂತ ನೀವು ಇದನ್ನ ಕ್ಲಿಯರ್ ಆಗಿ ಫಿಲ್ ಮಾಡಿ ಕಳಿಸಿ. ಬಾಡಿ ಹ್ಯಾವಿನೆಸ್, ಎಸ್ ಆರ್. ದೇಹ ಭಾರ, ಹೌದಾ? ಎಸ್ ಆರ್ ಎಸ್ ಕೊಡಿ, ನೋ ಆದ್ರೆ ನೋಡ್ಕೊಡಿ. ಆಫ್ಟರ್ನೂನ್ ಟೈರ್ಡ್ನೆಸ್, ಎಸ್ ಆರ್ ನೋ. ಮಧ್ಯಾಹ್ನದ ಸುಸ್ತು ಇದೆನಾ? ಎಸ್ ಆರ್ ಎಸ್, ನೋ ಆರ್ ನೋ. ವುಮೆನ್ಸ್ ಹೆಲ್ತ್ ಫಾರ್ ಫಿಮೇಲ್ ಪೇಟೆಂಟ್ಸ್, ಈ ಸೆಕ್ಷನ್ ಹೆಣ್ಣು ಮಕ್ಕಳಿಗೆ ಮಾತ್ರ ಇರ್ತದೆ, ಹಾಗಾಗಿ ಇಲ್ಲಿ ಹೆಣ್ಣು ಮಕ್ಕಳು ಸರಿಯಾಗಿ ನೋಡಿ. ಪೀರಿಯಡ್ ಸೈಕಲ್, ಮಹಿಳೆಯರ ಆರೋಗ್ಯ, ಮಹಿಳಾ ರೋಗಿಗಳಿಗೆ ಋತುಚಕ್ರ, ರೆಗ್ಯುಲರ್ ಇದನ್ನ ಇರ್ರೆಗ್ಯುಲರ್ ಇದ್ರೆ ಇರ್ರೆಗ್ಯುಲರ್ ಮಾಡಿ, ರೆಗ್ಯುಲರ್ ಇದ್ರೆ ರೆಗ್ಯುಲರ್ ಮಾಡಿ. ಓಕೆ, ಪೇನ್ ಡ್ಯೂರಿಂಗ್ ಪೀರಿಯಡ್ಸ್, ಎಸ್ ಆರ್ ನೋ. ಋತುಚಕ್ರದ ಸಮಯದಲ್ಲಿ ನೋವು ಇದೆನಾ? ಹೌದಂದ್ರೆ ಹೌದು ಅಂತ ಕೊಡಿ, ಇಲ್ಲ ಅಂದ್ರೆ ಇಲ್ಲ ಅಂತ ಕೊಡಿ. ಓಕೆ, ಕ್ಲಾಟ್ಸ್, ಎಸ್ ಆರ್ ನೋ. ಹೆಪ್ಪುಗಟ್ಟಿಕೆ ಇದೆನಾ? ಎಸ್ ಆರ್ ಎಸ್, ನೋ ಆರ್ ನೋ. ವೈಟ್ ಡಿಸ್ಚಾರ್ಜ್, ಬಿಳಿ ವಿಸರ್ಜನೆ ಇದೆನಾ? ಎಸ್, ನೋ, ಮೇ ಬಿ, ಆದ್ರೂ ಆಗ್ಬೋದು, ಗೊತ್ತಿಲ್ಲ, ಅದನ್ನ ಅವರು ಕ್ಲಿಕ್ ಮಾಡಿ. ಓಕೆ, ಕೆಲವೊಬ್ರಿಗೆ ಇಲ್ಲ ಅಂದ್ರೆ ನೀವು ಫಿಲ್ಲೇ ಮಾಡಬೇಡಿ, ಜಸ್ಟ್ ಮೂವ್ ಇಟ್ ಅಂದ್ರೆ ಮುಂದ್ಗಡೆ ಹೋಗಿ. ಮೆನೋಪಾಸ್ ಸಿಂಪ್ಟಮ್ಸ್, ಎಸ್ ಆರ್ ನೋ. ಋತುಬಂಧದ ಲಕ್ಷಣಗಳು, ಹೌದಾ ಇಲ್ವಾ? ಎಸ್, ಮೇ ಬಿ. ಓಕೆ, ಮೆಡಿಕಲ್ ಹಿಸ್ಟ್ರಿ, ವೈದ್ಯಕೀಯ ಇತಿಹಾಸ, ನಿಮಗೆ ಡಯಾಬಿಟಿಸ್ ಇದೆನಾ? ಎಸ್. BPS ಇದೆನಾ?
ನೋ. ಇಲ್ಲ ಮೇ ಬಿ ಕೊಡ್ಬೋದು, ಆಸ್ ಯುವರ್ ಚಾಯ್ಸ್. ಥೈರಾಯ್ಡ್ ಇದೆನಾ? ಮೇ ಬಿ. ಸರ್ಜರಿ ಹಿಸ್ಟ್ರಿ ಇದೆನಾ? ಮೇ ಬಿ. ಅಂದ್ರೆ ಗೊತ್ತಿತ್ತಂದ್ರೆ ಎಸ್ ಅಂತ ಕೊಡಿ, ಗೊತ್ತಿಲ್ಲ ಅಂದ್ರೆ ನೋ. ಇಲ್ಲ ಅಂದ್ರೆ ನೋ ಅಂತ ಕೊಡಿ. ಇಲ್ಲ ನನಗೆ ಗೊತ್ತಿಲ್ಲ ಸರ್ ಅಂದ್ರೆ ಗೊತ್ತಿಲ್ಲ ಅಂತ ಕೊಡಿ. ಎನಿ ಕ್ರಾನಿಕ್ ಮೆಡಿಸಿನ್ಸ್, ಎಸ್ ಆರ್ ನೋ. ಯಾವುದೇ ದೀರ್ಘಕಾಲದ ಔಷಧಿಗಳು ತಗೊಂತಾ ಇದ್ದೀರಾ? ಹೌದಾ ಇಲ್ವಾ? ಹೌದಾದ್ರೆ ನೀವು ಶುಗರ್ ಗುಳಿಗೆ ತಗೊಂತಾ ಇದ್ದೀರಾ, ಥೈರಾಯ್ಡ್ ಗುಳಿಗೆ ತಗೊಂತಾ ಇದ್ದೀರಾ, ಬಿ ಪಿ ತಗೊಂತಾ ಇದ್ದೀರಾ, ಪ್ಯಾರಾಲಿಸಿಸ್ ತಗೊಂತಾ ಇದ್ದೀರಾ, ಮತ್ತೊಂದು ತಗೊಂತಾ ಇದ್ದೀರಾ, ಏನ್ ತಗೊಂತಾ ಇದ್ದೀರಿ ಅದನ್ನ ಹಾಕಿ. ಓಕೆ. ಇಲ್ಲಾಂದ್ರೆ ನೋ ಅಂತ ಕೊಡ್ಬೋದು. ಸ್ಟೆರಾಯ್ಡ್ ಆಂಟಿಬಯೋಟಿಕ್ ಯೂಸೇಜ್, ಎಸ್ ಆರ್ ನೋ. ಸ್ಟೈರಾಯ್ಡ್ ಪ್ರತಿಜೀವಕ ಬಳಕೆ ಹೌದಾ ಇಲ್ವಾ? ಏನಾದ್ರೂ ಯೂಸ್ ಮಾಡ್ತಾ ಇದ್ದೀರಾ ಸ್ಟೈರಾಯ್ಡ್ ಪ್ರತಿಜೀವಕ ಅಂದ್ರೆ ಇನ್ಸುಲಿನ್ ಏನಾರ ಬೇರೆ ಏನೇ ಒಂದು ತಗೊಂತಾ ಇದ್ರ ಅಂದ್ರೆ ಎಸ್ ಆರ್ ನೋ ಅಂತ ಹಾಕಿ. ನೋ ಅಂದ್ರೆ ನೋ, ಎಸ್ ಆರ್ ಅಂದ್ರೆ. ಲೈಫ್ ಸ್ಟೈಲ್ ಸ್ಲೀಪಿಂಗ್ ಟೈಮ್, ಜೀವನ ಶೈಲಿ ನಿದ್ದೆ ಸಮಯ. ಬಿಫೋರ್ 10 PM ಅಂದ್ರೆ 10 ಗಂಟೆ ಒಳಗಡೆ ಮಲ್ಕೊಂತಾ ಇದ್ದೀರಾ? 10 to 12 ಇದೆನಾ? ಆಫ್ಟರ್ 12 AM ಇದೆನಾ? ನೀವು ಯಾವ ತರ ಇದೆ ಅಂತ ಕ್ಲಿಕ್ ಮಾಡಿ. ಓಕೆ. ಎಕ್ಸರ್ಸೈಸ್, ವ್ಯಾಯಾಮ ಡೈಲಿ ಮಾಡ್ತೀರಾ, ಸಮ್ ಟೈಮ್ ಮಾಡ್ತಾರಾ, ಅಥವಾ ಮಾಡೋದೇ ಇಲ್ವಾ? ಇಲ್ಲಿ ಡೈಲಿ ಇದ್ರೆ ಡೈಲಿ ಕೊಡಿ, ಸಮ್ ಟೈಮ್ ಇದ್ರೆ ಸಮ್ ಟೈಮ್ ಕೊಡಿ, ಇಲ್ಲಾಂದ್ರೆ ಇಲ್ಲ. ಟೀ ಕಾಫಿ ಪರ್ ಡೇ, ದಿನಕ್ಕೆ ಚಹಾ ಕಾಫಿ ಎಷ್ಟು ಸಲ ಕುಡಿತೀರಿ? 1 ರಿಂದ 2 ಅಂತ ನಾವು ಹಾಕಿರ್ತೀವಿ. ಓಕೆ. ಸ್ಮೋಕಿಂಗ್, ಆಲ್ಕೋಹಾಲ್, ಧೂಮಪಾನ, ಮದ್ಯಪಾನ ಹೌದಾ ಇಲ್ವಾ? ಇದ್ರೆ ಇದೇನಿ, ಇಲ್ಲ ಅಂದ್ರೆ ಇಲ್ಲಾನಿ. ಮೇ ಬಿ ಇದ್ರು ಇರ್ಬೋದು ಸರ್, ಗೊತ್ತಿಲ್ಲ. ಫುಡ್ ಹ್ಯಾಬಿಟ್, ಫುಡ್ ಹ್ಯಾಬಿಟ್ಸ್ ಆಹಾರ ಪದ್ಧತಿಗಳು. ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ಅಂದ್ರೆ ಸಸ್ಯಾಹಾರಿನ, ಮಾಂಸಾಹಾರಿನ? ಇಲ್ಲ ಸರ್ ಎರಡು ನಮ್ ನಡೀತದ ಅಂದ್ರೆ ಮಿಕ್ಸ್. ಟಂಗ್ ಡಯಾಗ್ನೋಸಿಸ್ ಅಪ್ಲೋಡ್, ಪ್ಲೀಸ್ ಅಪ್ಲೋಡ್. ನಾಲಿಗೆ ರೋಗ ನಿರ್ಣಯ ಅಪ್ಲೋಡ್. ಅಂದ್ರೆ ನೀವು ಯಾವ ಟಂಗ್ ಅನ್ನ ಕಳಿಸ್ತಾ ಇದೀರಿ ಅಂತ. ಮಾರ್ನಿಂಗ್ ಇದ್ರೆ ಬೆಳಿಗ್ಗೆ ಅಂತ ಹಾಕಿ. ಬಿಫೋರ್ ಬ್ರಷಿಂಗ್ ಫುಡ್ ಅಂದ್ರೆ ಬ್ರಷಿಂಗ್ ಫೋಟೋ ಅಂದ್ರೆ ಅದನ್ನ ಹಾಕಿ. ನ್ಯಾಚುರಲ್ ಲೈಟ್ ಫೋಟೋ ಅಂದ್ರೆ ಅದನ್ನ ಹಾಕಿ. ಫುಲ್ ಟಂಗ್ ವಿಸಿಬಲ್ ಅಂದ್ರೆ ಅದನ್ನ ಹಾಕಿ. ಓಕೆ. ನೆಕ್ಸ್ಟ್ ಅಂದ್ರೆ ಮಾರ್ನಿಂಗ್ ಕಳಿಸಿದ್ರೆ ಬೆಟರ್ ವಿತೌಟ್ ಬ್ರಷ್. ಓಕೆ. ಪಲ್ಸ್ ಡಯಾಗ್ನೋಸಿಸ್ ಇದನ್ನ ನಿಮಗೆ ಆದ್ರೆ ನಿರ್ಣಯ ಮಾಡಬಹುದು, ಇಲ್ಲಾಂದ್ರೆ ಬಿಡಬಹುದು. ಅಡಿಷನಲ್ ನೋಟ್, ಎನಿ ಎಮೋಷನಲ್ ಟ್ರೂಮಾ, ಸ್ಟ್ರೆಸ್ ಹಿಸ್ಟ್ರಿ, ಯಾವುದೇ ಭಾವನಾತ್ಮಕ ಆಘಾತ, ಒತ್ತಡ ಇತಿಹಾಸ ಇದ್ರೆ ಇದೆ ಅಂತ ಹಾಕಿ, ಇಲ್ಲ ಅಂದ್ರೆ ನೋ ಅಂತ ಹಾಕ್ಬಹುದು. ಹಾಗಾಗಿ ಮತ್ತೆ ಪಲ್ಸ್ ಆಯ್ತು. ಅಡಿಷನಲ್ ನೋಟ್, ಎನಿ ಅಲರ್ಜಿಸ್, ಯಾವ್ದಾದ್ರು ನಿಮ್ಮ ದೇಹದಲ್ಲಿ ಅಲರ್ಜಿ ಇದ್ರೆ ಇಲ್ಲಿ ಬರಿಬಹುದು. ನೀವು ಬರೆದು ಹೇಳ್ಬೋದು, ಇಲ್ಲ ಸರ್ ನನಗೆ ಬಾಡಿ ಏನೇ ಆದ್ರೂ ಇಚ್ಚಿಂಗ್ ಆಗುತ್ತೆ, ಮೈ ಕಡ್ತ ಆಗುತ್ತೆ, ಏನೇ ಅಲರ್ಜಿ ಇದೆ, ನೆಗಡಿ ತರ ಅಲರ್ಜಿ ಇದೆ, ಏನಾದ್ರೂ ಏನ್ ಅಲರ್ಜಿ ಇದೆ, ಡಸ್ಟ್ ಅಲರ್ಜಿ ಇರಬಹುದು, ಯಾವ್ದೇ ತರ ಅಲರ್ಜಿ ಇದ್ರೆ ಇಲ್ಲಿ ನಿಮ್ಗೆ ಹಾಕಿ. ಓಕೆ. ಅದನ್ನ ಹಾಕಿ. ಎನಿ ಅಡಿಷನಲ್ ಸಿಂಪ್ಟಮ್ಸ್, ಯಾವುದೇ ಹೆಚ್ಚುವರಿ ಲಕ್ಷಣ ಇದ್ರೆ ಇಲ್ಲಿ ಬರಿಬಹುದು. ಫಾರ್ಮ್ ನಲ್ಲಿ ಯಾವುದೇ ಲಕ್ಷಣಗಳು ನಮಗೆ ಕಂಡು ಬಂದಿಲ್ಲ ಸರ್, ಇವು ಕೂಡ ಲಕ್ಷಣ ಇದ್ರೆ ಅಂದ್ರೆ ಬರಿಬಹುದು. ಟಂಗ್ ಫೋಟೋ ಅಪ್ಲೋಡ್, ಮಾರ್ನಿಂಗ್ ಫೋಟೋ ಅಪ್ಲೋಡ್ ಇದ್ರೆ ಮಾರ್ನಿಂಗ್ ಮಾಡಿ. ಇಲ್ಲಿ ಅಪ್ಲೋಡ್ ಆಪ್ಷನ್ಸ್ ಕೊಟ್ಟಿಲ್ಲ ಅಂದ್ರೆ ನೀವು ನನಗೆ ಸಪರೇಟ್ ಆಗಿ ಕಳಿಸಬಹುದು, ಇಲ್ಲಾಂದ್ರೆ ಇದನ್ನ ಕ್ಲಿಕ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ಏನ್ ಬರುತ್ತೆ, ನೆಕ್ಸ್ಟ್ ಅಂತ ಕೊಡು. ನೆಕ್ಸ್ಟ್ ಅಂತ ಕೊಟ್ಟಾಗ ಇಲ್ಲಿ ಸಬ್ಮಿಟ್ ಅಂತ ಬರುತ್ತೆ. ಸಬ್ಮಿಟ್ ಅಂತ ಕೊಡಬೇಕು. ಇಲ್ಲಿ ಸಬ್ಮಿಟ್ ಆಯ್ತು. ಇಲ್ಲಿ ಸಬ್ಮಿಟ್ ಆದ ತಕ್ಷಣ ನಮಗೆ ಇಲ್ಲಿ ನಿಮ್ಮ ಗೂಗಲ್ ಫಾರ್ಮ್ ನಲ್ಲಿ ಬರುತ್ತೆ. ಯಾರು ಸಬ್ಮಿಟ್ ಮಾಡಿದ್ದೀರಲ್ಲ ಇಲ್ಲಿ ಬರುತ್ತೆ ನಮ್ಗೆ. ಬಂದಾಗ ಅದನ್ನ ನಾವು ನೋಡ್ತೀವಿ.
ನೋಡಿ ಇಂಡಿವಿಜುವಲ್ ಇಲ್ಲಿ 61 61 61 ಯಾರ್ದಿದೆ ಈಗ ನಾವು ಜಸ್ಟ್ ಮಾಡಿದ್ವಲ್ಲ ಸೋಮಪ್ಪ ಲಮಾಣಿ ಅಂತ ಅವ್ರದ್ದು ಬಂದಿದೆ ಇಲ್ಲಿ. ಓಕೆ ನೋಡಿ ಯಾವ್ದಾವ ತರ ಮಾಡಿದೀವಿ ಆ ತರ ಬಂದಿದೆ, ಅದನ್ನ ನಾನು ನೋಡ್ತೀನಿ. ಕಳೆದ ಒಂದು ತಿಂಗಳಲ್ಲಿ ಹೆಚ್ಚು ಕಡಿಮೆ ಒಂದು ತಿಂಗಳ ಒಂದು 20 ಡೇಸ್ನಿಂದ ನಾವು 60 ನಾಲಿಗೆಯನ್ನು ನೋಡಿದ್ದೀವಿ. ಓಕೆ, ಹಾಗಾಗಿ ಪ್ರತಿಯೊಬ್ಬರು ನಿಮ್ಮ ನಾಲಿಗೆಯ ಫೋಟೋವನ್ನ ನೀವು ಕಳಿಸ್ಬೋದು. ನೀವು ಕಳಿಸಿದಾಗ ನಿಮಗೆ ಏನ್ ಸಮಸ್ಯೆ ಇದೆ, ಯಾವ ತರ ಇದೆ ಅಂತ ನಾವು ನಿಮ್ಮನ್ನ ರಿಪೋರ್ಟು ಕಳಿಸ್ತೀವಿ. ನಿಮಗೆ ವಿತ್ ಅಕ್ಯುಪ್ರೆಷರ್ ಪಾಯಿಂಟ್ ಅನ್ನ ಕೂಡ ಕಳಿಸ್ತೀವಿ. ಯಾವ ತರ ಮಾಡ್ತೀವಿ ಯಾವ ತರ ಇಲ್ಲ ಅಂತ ನೀವು ನೋಡ್ಬೋದು, ಎಷ್ಟು ನಾಲಿಗೆಗಳು ದಿನಕ್ಕೆ ಬರ್ತಾವಂತ ಅಂದು. ಹಾಗಾಗಿ ನಿಮಗೆ ಏನೇ ಇದ್ರೂ ನಮ್ಮ ಕಡೆಯಿಂದ ಫುಲ್ ಸಪೋರ್ಟ್ ಇದ್ದೇ ಇರುತ್ತೆ. ಹಾಗಾಗಿ ನೀವು ನಿಮ್ಮ ನಾಲಿಗೆಯನ್ನ 99 ರೂಪಾಯಿ ಕೊಟ್ಟು ಕಳಿಸಿದರೆ ನೀವು ಕಂಟಿನ್ಯೂ ಆಗಿ ಒಂದು ಸಲ ತಗೊಂತೀನಿ ಅಂದ್ರೆ ನಿಮ್ಮ ಸಮಸ್ಯೆ ಬಗ್ಗೆ ಅರಿಯೋದಿಲ್ಲ. ಸರ್ ನಾನು ಒಂದ್ ಸಲಿಗೆ ಹುಷಾರಾಗ್ತೀನ, 2 ಸಲಿಗೆ ಹುಷಾರಾಗ್ತೀನ, 3 ಸಲಿಗೆ ಹುಷಾರಾಗ್ತೀನ, ಅದು ನಮ್ಮ ಕೈಯಲ್ಲಿ ಇಲ್ಲ. ನಾವು ಎನರ್ಜಿಯ ಬೇಸ್ಡ್ ಮೇಲೆ ನಿಮ್ಮಲ್ಲಿ ಯಾವ ಎನರ್ಜಿ ಕಡಿಮೆ ಇದೆ, ಪಂಚಭೂತಗಳ ಒಂದು ಏನು 5 ಎಲಿಮೆಂಟ್ಸ್ ಕಾನ್ಸೆಪ್ಟ್ ಇದೆ, ಪಂಚಭೂತಗಳ ಕಾರ್ಯ ಎನರ್ಜಿ ಇದಾವೆ, ಅದರ ಬೇಸ್ಡ್ ಮೇಲೆ ನಾವು ನಿಮಗೆ ಟ್ರೀಟ್ಮೆಂಟ್ ಅನ್ನ ಮಾಡ್ತೀವಿ. ನಿಮಗೆ ಹೀಟ್ ಎನರ್ಜಿ ಕಡಿಮೆ ಇದೆನಾ, ಅಥವಾ ಹ್ಯುಮಿಡಿಟಿ ಕಡಿಮೆ ಇದೆನಾ, ಭೂತತ್ವ ಕಡಿಮೆ ಇದೆನಾ, ಜಲತತ್ವ ಕಡಿಮೆ ಇದೆನಾ, ಅಥವಾ ಆಕಾಶ ತತ್ವ ಕಡಿಮೆ ಇದೆನಾ, ಈ ಒಂದು ವಿಚಾರದಲ್ಲಿ ಈ ಒಂದು ಇದರಲ್ಲಿ ನಾವು ನಿಮಗೆ ಟ್ರೀಟ್ಮೆಂಟ್ ಕೊಡೋದು. ಸುಮಾರು ಜನ ನಮ್ಮಲ್ಲಿ ಏನ್ 20 ದಿನದಿಂದ ಕಳೆದ ಟ್ರೀಟ್ಮೆಂಟ್ ತಗೊಂತಾ ಇದ್ದಾರೆ. ಕೆಲವೊಂದು ಕ್ರಾನಿಕ್ ಕೇಸ್ಗಳು ಸರ್ ಪರವಾಗಿಲ್ಲ, ಒಂದು 10% ಗುಣಮುಖ ಆಗಿದೆ, 20% ಗುಣಮುಖ ಆಗಿದೆ ಅಂತ ಇರೋದು. ನಮ್ಮಲ್ಲಿ ಪ್ರತಿ ಒಂದು ಸಮಸ್ಯೆಗೂ ನಾವು ನಿಮಗೆ ಪರಿಹಾರ ಕೊಡಬಹುದು. ಇಲ್ಲಿ ಕಾಯಿಲೆ ಹೆಸರು ಹೇಳೋದಿಲ್ಲ. ಜಸ್ಟ್ 99 ರೂಪಾಯಿ ಕೊಟ್ರೆ ನಿಮಗೆ ಸೀಡ್ ಥೆರಪಿ ಕೊಡ್ತೀವಿ, 6 ಕೀ ಕೊಡ್ತೀವಿ, ಮುದ್ರಾ ಥೆರಪಿ ಕೊಡ್ತೀವಿ, ಅಕ್ಯುಪ್ರೆಷರ್ ಥೆರಪಿ ಕೊಡ್ತೀವಿ, ಮತ್ತೆ ಕಷಾಯಗಳನ್ನು ಕೂಡ ಕೊಡ್ತೀವಿ. ಆಹಾರ ಪದ್ಧತಿಗಳು ನಿಮಗೆ ಯಾವ ತರ ಇರಬೇಕನ್ನೋದನ್ನ ನಾವು ತಿಳಿಸಿ ಬರ್ತೀವಿ. ನೀವು ಇದನ್ನ ಫಾಲೋ ಅಪ್ ಮಾಡಿದ್ರೆ ಸಾಕು. ನಿಮಗೆ ಅಕ್ಯುಪ್ರೆಷರ್ ಪಾಯಿಂಟ್ಗಳ ಬಗ್ಗೆ ಮಾಹಿತಿ ಬೇಕು, 6 ಕೀಗಳ ಬಗ್ಗೆ ಮಾಹಿತಿ ಬೇಕಂದ್ರೆ ನಮ್ಮಲ್ಲಿ ಈಗ 6 ಕೀ ಕ್ಲಾಸ್ ನಡೀತಾ ಇದೆ. ಇದೇ ಜುಲೈ 18ನೇ ತಾರೀಕಿನಿಂದ ನಮ್ಮಲ್ಲಿ ಅಕ್ಯುಪ್ರೆಷರ್ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲರೂ ಜಾಯ್ನ್ ಆಗಿ ನಿಮ್ಮ ನಿಮ್ಮ ದೇಹದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಔಷಧ ರಹಿತ ಚಿಕಿತ್ಸೆಯನ್ನು ಮಾಡ್ತೀವಿ. ಅಂದ್ರೆ ನಿಮ್ಮ ಪ್ರತಿ ಒಂದು ಸಮಸ್ಯೆಗೆ ನಮ್ಮಲ್ಲಿ ಪರಿಹಾರವಿದೆ. ಬಟ್ ಕಾಯಿಲೆ ಅಂತ ಬಂದ್ರೆ ನಮ್ಮಲ್ಲಿ ಪರಿಹಾರ ಇಲ್ಲ. ಎನರ್ಜಿ ಲೆವೆಲ್ ಆಗಿ ಬಂದ್ರೆ ಕೊಡ್ತೀವಿ. ಸರ್ ಈಗ 30 ವರ್ಷದ ಹುಡುಗನಿಗೂ 60 ವರ್ಷದ ಮುದುಕರಿಗೂ ಏಜ್ಡ್ ಪರ್ಸನ್ನಿಗೂ ಒಂದೇ ತರ ಆಗುತ್ತಾ ಸರ್? ಇಲ್ಲ. ಎನರ್ಜಿ ಯಾರಲ್ಲಿ ಜಾಸ್ತಿ ಇದೆ, 30 ವರ್ಷದ ಹುಡುಗನಲ್ಲಿ ಎನರ್ಜಿ ಕಡಿಮೆ ಇರ್ಬೋದು, 60 ವರ್ಷದ ವಯಸ್ಸಾದವ್ರಿಗೆ ಎನರ್ಜಿ ಜಾಸ್ತಿ ಇರ್ಬೋದು. ಬೇಗ ಕ್ಲಿಯರ್ ಆಗೋದು ಯಾರು? ಎನರ್ಜಿ ಜಾಸ್ತಿ ಇದೆ. ನಮ್ಮಲ್ಲಿ ಮೊಣಕಾಲ್ ಸಮಸ್ಯೆಗೆ ಬರ್ತಾರೆ, ಸಯಾಟಿಕಾಗ್ ಬರ್ತಾರೆ, ಬೆನ್ನು ನೋವಿಗೆ ಬರ್ತಾರೆ, ವೆರಿಕೋಸ್ ವೆನ್ಸಸ್ಸಿಗೆ ಬರ್ತಾರೆ. ಸರ್ ಶುಗರ್ ಇದೆ ಅಂತ ಹೇಳ್ತಾರೆ. ನಾವು ಸುಮಾರು ಜನರನ್ನ ಮುಕ್ತರನ್ನಾಗಿ ಮಾಡಿದ್ದೀವಿ, ಎನರ್ಜಿ ಬ್ಯಾಲೆನ್ಸ್ ಮಾಡಿ ಅದರಲ್ಲಿ ಮುಕ್ತರನ್ನಾಗಿ ಮಾಡಿದ್ದೀವಿ, ಔಷಧ ರಹಿತವಾಗಿ. ಹೇಗೆಲ್ಲ ಇದು ವರ್ಕ್ ಆಗುತ್ತಂದ್ರೆ ಜಸ್ಟ್ 99 ರೂಪಾಯಿ ಪೇ ಮಾಡಿ 5ರಿಂದ 6 ಸಿಟ್ಟಿಂಗ್ ತಗೊಳ್ಳಿ, 8 ಸಿಟ್ಟಿಂಗ್ ತಗೊಳ್ಳಿ, 10 ಸಿಟ್ಟಿಂಗ್ ತಗೊಳ್ಳಿ. ನಿಮ್ಮ ಪ್ರತಿ ಸಿಟ್ಟಿಂಗ್ ನಲ್ಲೂ ನಿಮಗೆ ಚೇಂಜಸ್ ಕಾಣ್ತಾ ಇರ್ತದೆ. 2ರಿಂದ 3 ಸಿಟ್ಟಿಂಗ್ ನಮ್ಮ ಕಡೆ ಆದ್ರೆ ನೀವು ಕರೆಕ್ಟ್ ಆಗಿ ಪಾಯಿಂಟ್ ಅನ್ನ ಪ್ರೆಸರ್ ಕೊಟ್ರೆ, ನಾವು ಹೇಳಿದ ಚಾಚು ತಪ್ಪದೆ ಮಾಡಿದ್ರೆ ನಿಮಗೆ
ಅದಕ್ಕೆ ಪರಿಹಾರ ಸಿಗುತ್ತೆ. ಹಾಗಾಗಿ ನಮಗೆ ಎಲ್ಲಿಂದನೋ ನೆರಿಗೆ ಕಳಿಸ್ತಾರೆ. ದುಬೈನಲ್ಲಿ ಕೂತ್ಕೊಂಡ್ಬಿಟ್ಟು ನೆರಿಗೆ ಕಳಿಸ್ತಾರೆ. ಹೈದರಾಬಾದ್ ನಲ್ಲಿ ಇಟ್ಕೊಂಡ್ಬಿಟ್ಟು ನೆರಿಗೆ ಕಳಿಸ್ತಾರೆ. ಮಹಾರಾಷ್ಟ್ರದಲ್ಲಿ ಇಟ್ಕೊಂಡ್ಬಿಟ್ಟು ನಲಿಗೆನ ಕಳಿಸ್ತಾರೆ. ನಾವು ನಿಮಗೆ ನೀಟಾಗಿ ಯಾವ ತರ ಮಾಡಬೇಕು, ಯಾವ ತರ ಇಲ್ಲ, ಹೇಗ್ ಮಾಡಬೇಕು ಸರ್ ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೂ ನೀವು ನನಗೆ ಫೋನ್ ಮಾಡಬಹುದು. ನೀವು ಫೋನ್ ಮಾಡಿ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸ್ಕೋಬಹುದು, ಯಾವ ತರ ಪ್ರೆಸೆಂಟ್ ಮಾಡ್ಬೋದು ಅಂತ ನೋಡ್ಬೋದು. ಜಸ್ಟ್ ನಿಮಗೆ ನಾವೇನ್ ಪಾಯಿಂಟ್ ಕೊಟ್ಟಿರ್ತೀವಿ ಅಲ್ಲಿ ಹೋಗಿ ನೋಡಿ, ಅದೊಂದು ತೋರಿಸ್ಬಿಡ್ತೀನಿ. ಯಾವ ತರ ಅಂದ್ರೆ, ನಾನು ಒಬ್ರಿಗೆ ಏನ್ ಕೊಟ್ಟಿರ್ತೀನಿ ಅಂದ್ರೆ, ಕೆಲವೊಬ್ಬರಿಗೆ ಪಾಯಿಂಟ್ ಅನ್ನ ST36 ಪಾಯಿಂಟ್ ಕೊಟ್ಟಿರ್ತೀವಿ. ಕೆಲವೊಬ್ಬರಿಗೆ ನೋಡಿ ST36 ಅಕ್ಯುಪ್ರೆಷರ್, ST36 ಅಕ್ಯುಪ್ರೆಷರ್ ಪಾಯಿಂಟ್ ಅನ್ನ ನೀವು ಸರ್ಚ್ ಮಾಡಿ ನೋಡಿ, ಇಲ್ಲಿದೆ. ಇಲ್ಲಿ ಇರ್ತಕ್ಕಂಥ ST36 ಪಾಯಿಂಟ್ ಅನ್ನ ನೀವು ನೋಡ್ಬೋದು ಯಾವ ತರ ಇದೆ ಅಂತ. ಅದನ್ನ ಹೇಗೆ ಪ್ರೆಸ್ ಮಾಡಬೇಕು, ಏನ್ ಮಾಡ್ಬೇಕಂತ ನಿಮ್ಗೆ ನೋಡಿ. ಈ ನಮ್ಮ ಮೊಣಕಾಲಿನ ಹತ್ರ ಇದು ದೊಡ್ಡ ಎಲುಬು ಬರುತ್ತೆ. ಇದು ಒಂದು ದೊಡ್ಡ ಎಲುಬಿದೆ. ಇದರ ಬಲಗಡೆ, ನಮ್ಮ ದೇಹದ ಬಲಗಡೆ ಅಂದ್ರೆ ಈ ಕಿರುಬೆಳ ಸೈಡು, ಇಲ್ಲಿ ಸ್ವಲ್ಪ ಗ್ಯಾಪ್ ಇದೆ. ಈ ಜಾಗ, ಇದರ ಹತ್ರ ಒಂದು ಎಲುಬಿದೆ. ಇಲ್ಲಿಂದ ಮತ್ತೆ ಒಂದು ಎಲುಬು ಬಂದಿದೆ. ನೀವು ನನ್ನ ಮೌಸ್ ಅನ್ನ ಅಬ್ಸರ್ವ್ ಮಾಡಿ, ನಾನು ಏನ್ ತರ್ತಾ ಇದ್ದೀನಿ, ಇವು ಎರಡು ಎಲುಬುಗಳ ಮಧ್ಯೆ ಇಲ್ಲಿ ಗ್ಯಾಪ್ ಇದೆ. ಈ ಗ್ಯಾಪ್ ಎಲ್ಲಿ ಹೋಗಿ ಕೂಡುತ್ತೋ ಅದು ನಿಮಗೆ 4 ಬೆಟ್ ಅಂದ್ರೆ 3 ಕನ್ ಅಂತ ಏನ್ ಹೇಳ್ತೀವಿ, ಇಲ್ಲಿಂದ 4 ಕನ್ನನ್ನ ನೀವು ಮೆಜರ್ ಮಾಡಿದಾಗ ಇಲ್ಲಿ ನಿಮಗೆ ST36 ಪಾಯಿಂಟ್ ಬರುತ್ತೆ. ಹೇಗ್ ಪ್ರೆಸ್ ಮಾಡಬೇಕು ಅಂದ್ರೆ ನೋಡಿ, ನಿಮಗೆ ಈ ತರ ಒಂದು ಜಿಮ್ಮಿ ಸಿಗುತ್ತೆ. ನಿಮಗೆ ಈ ತರ ಒಂದು ಜಿಮ್ಮಿ ಸಿಗುತ್ತೆ, ಇದರಿಂದ ಪ್ರೆಸ್ ಮಾಡಬಹುದು. ಇಲ್ಲ ಅಂದ್ರೆ ನಮ್ಮಲ್ಲಿ ಒಂದು ದೊಡ್ಡ ಜಿಮ್ಮಿ ಸಿಗುತ್ತೆ, ಈ ಜಿಮ್ಮಿಯಲ್ಲಿ ಕೂಡ ನೀವು ಪ್ರೆಸ್ ಮಾಡಿ. ಇಲ್ಲ ಸರ್ ಇವೆಲ್ಲ ಕೈ ಒತ್ತುತ್ತೆ ಸರ್ ಅಂದ್ರೆ, ಇಲ್ಲಿ ನಮ್ದು ಅಕ್ಯುಪ್ರೆಷರ್ದು ಒಂದು ಪೆನ್ ಮಸಾಜರ್ ಬರುತ್ತೆ ನೋಡಿ. ಈ ತರ ಇಲ್ಲಿ ಮಾಡಿಬಿಟ್ಟು ಇಲ್ಲಿ ನಾವು ಕೊಟ್ರೆ, ಅಕ್ಯುಪ್ರೆಷರ್ನ ಕೊಟ್ಟಾಗ ಅಲ್ಲಿ ನಮಗೆ ಕೆಲಸ ಮಾಡುತ್ತೆ, ಸ್ಟಿಮ್ಯುಲೇಟ್ ಆಗುತ್ತೆ ನೋಡಿ. ನನ್ನ ಕೈಯನ್ನು ನೋಡಿ, ನಿಮಗೆ ವೈಬ್ರೇಷನ್ ಆಗ್ತಾ ಇದೆ, ನನ್ನ ಬೆರಳು ವೈಬ್ರೇಷನ್ ಆಗ್ತಾ ಇದೆ. ಈ ತರ ಇದು ಸ್ಟಿಮ್ಯುಲೇಟ್ ಕೆಲಸವನ್ನ ಮಾಡುತ್ತೆ. ನಾನು ಪ್ರೆಸ್ ಮಾಡಿರೋದು LI4 ಪಾಯಿಂಟ್ ಅಂತ, ಮತ್ತೆ ST36 ಪಾಯಿಂಟ್ ತೋರಿಸ್ಬಿಟ್ಟು ನೀವು LI4 ಪಾಯಿಂಟ್ ತೋರಿಸ್ತಾ ಇದೀರಂತ ಕನ್ಫ್ಯೂಸ್ ಮಾಡ್ಕೋಬೇಕು ನೋಡಿ. ಓಕೆ, ಇಲ್ಲಿ ನೋಡಿ ಹೆಬ್ಬಟ್ಟು ಶೇಕ್ ಆಗ್ತಾ ಇದೆ. ಇಲ್ಲಿ ಇರ್ತಕ್ಕಂಥ ನಮ್ಮ ಪಾಯಿಂಟ್ಗಳನ್ನ ನೀವು ಸರಿಯಾದ ರೀತಿಯಲ್ಲಿ ಸ್ಟಿಮ್ಯುಲೇಟ್ ಮಾಡಿದಾಗ ನಿಮಗೆ ಒಂದು ಅಕ್ಯುಪ್ರೆಷರ್ ತರ ಕೆಲಸ ಮಾಡುತ್ತೆ. ನೀವು ಹೆಚ್ಚಿನ ಪ್ರಮಾಣದಲ್ಲಿ ಕಲಿಬೇಕು ಅಂದ್ರೆ ನೀವು ನಮ್ಮ ಜೊತೆ ಕೈ ಜೋಡಿಸಿ. ನಮ್ಮಲ್ಲಿ ಸುಮಾರು ತರದ ಕೋರ್ಸ್ಗಳನ್ನ ನಾವು ಮಾಡ್ತಾ ಇದ್ದೀವಿ. ಅದು ಯಾವ ತರ ಕೋರ್ಸ್ ಮಾಡ್ತಾ ಇದೀವಿ ಅಂದ್ರೆ, ನೀವು ಒಂದು ಸಲ ಕಲಿತ್ರೆ ನಿಮ್ಮ ತಲೆಯಿಂದ ಅದು ಹೊರಗಡೆ ಹೋಗೋದಿಲ್ಲ. ಬಟ್ ಪ್ರತಿಯೊಬ್ಬರಿಗೂ ಡೌಟ್ಸ್ ಬಂದ್ರೆ ನನ್ನ ಯೂಟ್ಯೂಬ್ ಅಲ್ಲಿ ಹೋಗಿ ನೋಡಿ, 6 ಕೀ ಕ್ಲಾಸ್ ಮೆರಿಡಿಯನ್ ಅನ್ನ ನಾನು ಯಾವ ತರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತ. ವಿತ್ ಬುಕ್ ನಿಮಗೆ ಇರುತ್ತೆ. ವಿತ್ ಬುಕ್ ನಿಮ್ಮಲ್ಲಿ ಇದ್ದಾಗ ಜ್ಞಾನ ಯಾವುದೇ ಕಾರಣಕ್ಕೂ ಅಳಿಸಿ ಹೋಗೋದಿಲ್ಲ. ಹಾಗಾಗಿ ಎಲ್ಲರೂ ಜಾಯ್ನ್ ಆಗಿ, ಫಾರ್ಮ್ ಎಲ್ಲರಿಗೂ ಫಿಲ್ಅಪ್ ಮಾಡೋದು ಹೇಗೆ ಅಂತ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಏನೇ ಮಾಹಿತಿ ಬೇಕಾದ್ರೆ ಕೆಳಗಡೆ ಕಾಣ್ತಕ್ಕಂಥ ನಂಬರ್ ಅನ್ನ, ನನ್ನ ಪೋಸ್ಟರ್ ನಂಬರ್ ಇದಾವೆ, ಕಾಲ್ ಮಾಡಿ ನಮ್ಮ ಗ್ರೂಪಿಗೆ ಜಾಯ್ನ್ ಆಗಿ. ಅಲ್ಲಿ ವಿಶ್ವಶಕ್ತಿ ಆರೋಗ್ಯ ಕುಟುಂಬ ಅಂತ ಗ್ರೂಪ್ ಇದೆ. ನಮ್ದು 6 ಕೀ ಈಗ ಕ್ಲಾಸ್ ರನ್ನಿಂಗ್ ಇದೆ. ಈಗ ಇನ್ನು ಅಕ್ಯುಪ್ರೆಷರ್ ಕ್ಲಾಸ್ಗೆ ಬುಕ್ಕಿಂಗ್ ತಗೊಂತಾ ಇದೀವಿ. ಇಲ್ಲಿ 1000 ಜನಕ್ಕೆ ಮಾತ್ರ ಅವಕಾಶ ಕೊಡ್ತಾ ಇದೀವಿ. ಯಾಕಂದ್ರೆ ನಾನು ಬಹಳ ಜನಕ್ಕೆ ಅವಕಾಶ ಕೊಟ್ಟಾಗ ಏನಾಗುತ್ತೆ ಗೊತ್ತಾ,
ನಾ ಎಲ್ಲರಿಗೂ ಕಲ್ಸೋದಕ್ಕೆ ಆಗೋದಿಲ್ಲ, ಎಲ್ಲರಿಗೂ ಡೌಟ್ಸ್ ಅನ್ನ ಕ್ಲಿಯರ್ ಮಾಡೋದಕ್ಕಾಗ. ಬಟ್ ನನ್ನಲ್ಲಿ ಈಗ ನಾನು 1,000 ಜನನ್ನ ನಾನು ಪೂರ್ಣ ಪ್ರಮಾಣದಲ್ಲಿ ಅವರು ಹೋದ್ರೆ ಅವ್ರ ಮನೇಲಿ ಏನೇ ಒಂದು ಸಮಸ್ಯೆ ಆಗಿದ್ರೆ ಅವರು ಅದನ್ನ ಪರಿಹಾರ ಮಾಡಬಹುದು. ಆ ತರ ಒಂದು ಅಕ್ಯುರೇಸಿ ಆಗಿ ಕಲಿಬೇಕು, ಪರ್ಫೆಕ್ಟ್ ಆಗಿ ಕಲಿಬೇಕು, ಅವರಿಗೆ ಕಲಿಸ್ಬೇಕು ಅನ್ನೋದು ನನ್ನ ಒಂದು ಉದ್ದೇಶ. 2027 ಆಗಸ್ಟ್ಗೆ ಅವರಿಗೆ ಎಲ್ಲಾ ತರದ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಕೊಡುವಂತ ಒಂದು ಕಾರ್ಯ ಅವ್ರು ಕಲಿಬೇಕು. ಆ ಮಟ್ಟಕ್ಕೆ ನಾನು ಒಯ್ತೀನಂತ ನನಗೆ ಅನಿಸಿದೆ. ಅದು ವಿಶ್ವಶಕ್ತಿಯ ಒಂದು ಆಶ್ವಾಸನೆಯಿಂದ, ವಿಶ್ವಶಕ್ತಿಯ ಕೃತಜ್ಞತೆಯಿಂದ ಎಲ್ಲ ಜನರಿಗೂ ಒಳ್ಳೇದಾಗ್ಲಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಏನೇ ಸಮಸ್ಯೆ ಇದ್ರು ಅದನ್ನ ಒಂದು ನನಗೆ ಕಮೆಂಟ್ ಹಾಕಿ, ಸರ್ ಈ ಸಮಸ್ಯೆ ಇದೆ, ಅದನ್ನ ನನಗೆ ಒಂದು ವಿಡಿಯೋ ಮಾಡಿ ಕಳಿಸಿ ಅಂತ ಅಂದ್ರೆ ನಾ ಕಳಿಸ್ತೀನಿ. ಓಕೆ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಬೇರೆಯವರಿಗೆ ಕಳಿಸಿ. ನೀವು ನಮ್ಮ ಕುಟುಂಬಕ್ಕೆ ಜಾಯ್ನ್ ಆಗಿ. ಏನೇ ಮಾಹಿತಿ ಇದ್ರು ನಾನಲ್ಲಿ ನಿಮ್ಗೆ ಸಿಗ್ತೀನಿ, ನಾನೇ ನಿಮ್ಮ ಜೊತೆ ಮಾತಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತೆ ಸಿಗೋಣ.